ನಂಬ್ತೀರಾ? ಒಬ್ಬ ವ್ಯಕ್ತಿ ಬರೋಬ್ಬರಿ 27 ವರ್ಷಗಳ ಕಾಲ ಪೊಲೀಸರ ಕಣ್ತಪ್ಪಿಸಿ ತನ್ನ ಗುರುತನ್ನೇ ಬದಲಾಯಿಸಿಕೊಂಡು ಡಾಕ್ಟರ್ ಆಗಿ ಬದುಕಿದ. ಇವತ್ತಿನ ಈ ಕತೆ ನಿಮ್ಮನ್ನು ಬೆಚ್ಚಿ ಬೀಳಿಸೋದು ಗ್ಯಾರಂಟಿ. ಇದು ನಿಜಕ್ಕೂ ನಡೆದಿರುವ ಘಟನೆ. ಇದು ಶುರುವಾಗಿದ್ದು ಬರೋಬ್ಬರಿ 27 ವರ್ಷಗಳ ಹಿಂದೆ. ಒಂದು ಗಂಭೀರ ಅಪರಾಧ ನಡೆದಿತ್ತು ಮತ್ತು ಪೊಲೀಸರು ಆ ಅಪರಾಧಿಗೆ ವ್ಯಾಪಕ ಹುಡುಕಾಟ ಶುರು ಮಾಡಿದ್ರು. ಆದರೆ ಆತ ಎಲ್ಲಾ ತನಿಖಾ ದಳಗಳ ಕಣ್ತಪ್ಪಿಸಿ ಮಾಯವಾದ. ಯಾರಿಗೂ ಒಂದು ಸುಳಿವು ಸಿಗಲಿಲ್ಲ. ವರ್ಷಗಳು ಕಳೆದಿವೆ. ಪೊಲೀಸರು ಆತನನ್ನು ಹುಡುಕುವ ಪ್ರಯತ್ನ ಕೈಬಿಟ್ಟಿದ್ದರು. ಆದರೆ ಆ ವ್ಯಕ್ತಿ ಸತ್ತಿರಲಿಲ್ಲ. ಬದಲಾಗಿ ಸಂಪೂರ್ಣ ಹೊಸ ಗುರುತಿನೊಂದಿಗೆ ಬೇರೆಡೆ ಗ್ರಾಮೀಣ ಪ್ರದೇಶದಲ್ಲಿ ಶಾಂತಿಯುತವಾಗಿ ಬದುಕಲು ಶುರು ಮಾಡಿದ್ದ. ಯಾರಿಗೂ ಅವನ ನಿಜವಾದ ಹಿಂದಿನ ಕಥೆ ಗೊತ್ತಿರಲಿಲ್ಲ. ಆಶ್ಚರ್ಯ ಅಂದ್ರೆ, ಆತಂಕದಲ್ಲೇ ಬದುಕಿದ್ದ ಆತ ಅಲ್ಲಿ ಒಬ್ಬ ಡಾಕ್ಟರ್ ಆಗಿ, ಅಂದ್ರೆ ವೈದ್ಯನಾಗಿ ಸೇವೆ ಸಲ್ಲಿಸೋಕೆ ಶುರು ಮಾಡಿದ್ದ. ಜನರಿಗೆ ಚಿಕಿತ್ಸೆ ನೀಡುತ್ತಾ, ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಆತ ಎಲ್ಲರ ವಿಶ್ವಾಸ ಮತ್ತು ಗೌರವವನ್ನು ಗಳಿಸಿದ್ದ. ಯಾರೂ ಅವನನ್ನು ಸಂಶಯಿಸಲಿಲ್ಲ. ಮತ್ತು ನೀವು ಜವಾರಿ ಆತ್ಮವನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಒಂದೆರಡು ವರ್ಷ ಅಲ್ಲ, ಬರೋಬ್ಬರಿ 27 ಸುದೀರ್ಘ ವರ್ಷಗಳ ಕಾಲ ಆತ ತನ್ನ ನಿಜವಾದ ಗುರುತನ್ನು ಅಡಗಿಸಿಟ್ಟು ಸಾಮಾನ್ಯ ವೈದ್ಯನಂತೆ ಬದುಕಿದ. ಈ ಅವಧಿಯಲ್ಲಿ ಆತ ಎಷ್ಟೋ ಜನರಿಗೆ ಚಿಕಿತ್ಸೆ ನೀಡಿ ಅವರ ಪ್ರಾಣವನ್ನು ಉಳಿಸಿರಬಹುದು. ನಿಜಕ್ಕೂ ಅಚ್ಚರಿಯ ವಿಷಯ ಅಲ್ವಾ? ಆದರೆ ಸತ್ಯ ಎಲ್ಲಿಯವರೆಗೆ ತಾನೇ ಅಡಗಿರುತ್ತೆ ಹೇಳಿ? ಎಷ್ಟೇ ವರ್ಷಗಳಾದರೂ ಮಾಡಿದ ತಪ್ಪಿಗೆ ಒಂದಿನ ಶಿಕ್ಷೆ ಇದ್ದೇ ಇರುತ್ತೆ. ಒಂದಿನ ಪೊಲೀಸರಿಗೆ ಆತನ ಇರುವಿಕೆ ಬಗ್ಗೆ ಒಂದು ಸಣ್ಣ ಸುಳಿವು ಸಿಗುತ್ತೆ. ಬಹುಶಃ ಯಾರಾದರೂ ಗುರುತು ಹಿಡಿದಿರಬಹುದು, ಅಥವಾ ಹೊಸ ತಂತ್ರಜ್ಞಾನ ಸಹಾಯ ಮಾಡಿತ್ತು. ಎಲ್ಲಾ ಸಿದ್ಧತೆಗಳೊಂದಿಗೆ ಪೊಲೀಸರು ಆತನನ್ನು ಬಂಧಿಸಲು ಹೋದರು. 53 ವರ್ಷದ ಆ ವ್ಯಕ್ತಿ ತಾನು ಒಬ್ಬ ಸಾಮಾನ್ಯ ವೈದ್ಯನಾಗಿ ಜನಸೇವೆಯಲ್ಲಿ ತೊಡಗಿದ್ದಾಗ ಇದ್ದಕ್ಕಿದ್ದಂತೆ ಪೊಲೀಸರ ಎದುರು ನಿಂತು ಬೆಚ್ಚಿ ಬಿದ್ದಿದ್ದ. ಅವನ ದೀರ್ಘಕಾಲದ ಓಡಾಟ ಅಲ್ಲಿಗೆ ಮುಕ್ತಾಯವಾಯಿತು. ಅಪರಾಧಿಯಾದವನು ಜೀವ ಉಳಿಸುವ ವೈದ್ಯನಾದ. ಈ ಘಟನೆ ಮಾನವ ಸ್ವಭಾವದ ಸಂಕೀರ್ಣತೆಯನ್ನು ತೋರಿಸುತ್ತೆ. ಆದರೆ ನ್ಯಾಯದ ಕಣ್ಣು ತಪ್ಪಿಸ್ಕೊಳ್ಳಕ್ ಆಗಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಉದಾಹರಣೆ. 27 ವರ್ಷಗಳ ನಂತರವೂ ನ್ಯಾಯ ಕೊನೆಗೂ ಗೆಲ್ಲುತ್ತೆ. ಇದೇ ನಿಜವಾದ ವಿಧಿ. ಈ ಕತೆ ಕೇಳಿದ್ಮೇಲೆ ನಿಜಕ್ಕೂ ನ್ಯಾಯ ಕೊನೆಗೂ ಗೆಲ್ಲುತ್ತೆ ಅಂತ ಅನಿಸ್ತಾ ಇಲ್ವಾ? ಇಂಥ ರೋಚಕ ಮತ್ತು ನಿಜವಾದ ಕಥೆಗಳು ನಿಮ್ಗಿಷ್ಟ ಆದರೆ ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜವಾರಿ ಆತ್ಮಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.